ಕೇಂದ್ರ ಸರ್ಕಾರ ಕೈಚೆಲ್ಲಿ ಕೂತಿದೆ. ಸುಪ್ರೀಂ ಕೋರ್ಟ್ ಏನನ್ನೂ ಮಾಡಲಾಗದ ಸ್ಥಿತಿಯಲ್ಲಿದೆ. ಕುಟುಂಬಿಕರು ಅಸಹಾಯಕರಾಗಿದ್ದಾರೆ. 140 ಕೋಟಿ ಜನರಿರುವ ಮತ್ತು 4ನೇ ಬೃಹತ್ ಆರ್ಥಿಕ ಶಕ್ತಿಯಾಗಿ ಗುರುತಿಸಿಕೊಂಡಿರುವ ದೇಶ ಓರ್ವ ಪ್ರಜೆಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗದ ಅಸಹಾಯಕತೆಯಿಂದ ಕಂಗಾಲಾಗಿದೆ. ಇನ್ನೇನು ಸಾಧ್ಯವಿಲ್ಲ, ನಮ್ಮ ಕೈಲಾದನ್ನೆಲ್ಲ ಮಾಡಿದ್ದೇವೆ, ಇನ್ನು ಪ್ರಾರ್ಥಿಸೋಣ, ಪ್ರಾರ್ಥಿಸುವುದೊಂದೇ ದಾರಿ ಎಂಬಂತೆ ಸರ್ಕಾರ, ಸುಪ್ರೀಂ ಕೋರ್ಟ್ ಮತ್ತು ಈ ದೇಶದ ನಾಗರಿಕರು ಕೈಚೆಲ್ಲಿ ಕುಳಿತಾಗ ಓರ್ವ ವಿದ್ವಾಂಸರು ಮಧ್ಯ ಪ್ರವೇಶಿಸುತ್ತಾರೆ. ಸರ್ಕಾರಕ್ಕೆ ಸಾಧ್ಯವಾಗದ ಮಧ್ಯಸ್ಥಿಕೆಯಲ್ಲಿ ಅವರು ಭಾಗಿಯಾಗ್ತಾರೆ. ಆ ಹೆಣ್ಮಗಳನ್ನು ಉಳಿಸಿಕೊಳ್ಳುವ ದಾರಿಯಲ್ಲಿ ಮಹತ್ವದ ಬೆಳವಣಿಗೆಗೆ ಕಾರಣವಾಗ್ತಾರೆ. ಅವರೇ ಎ.ಪಿ. ಅಬೂಬಕರ್ ಮುಸ್ಲಿಯಾರ್. ಕೇರಳದ ನಿಮಿಷಪ್ರಿಯ ಎಂಬ ನರ್ಸ್ ಯಮನ್ ದೇಶದಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾಗಿದ್ದು, ಜುಲೈ 16ರಂದು ಆಕೆಯನ್ನು ಗಲ್ಲಿಗೇರಿಸಲು ದಿನ ನಿಗದಿಯಾದದ್ದು ಮತ್ತು ಈ ಗಲ್ಲನ್ನು ತಪ್ಪಿಸುವುದಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನಪಟ್ಟು ಕೈಚೆಲ್ಲಿ ಕೂತದ್ದು ಎಲ್ಲರಿಗೂ ಗೊತ್ತಿರುವ ವಿಷಯವಾಗಿದೆ. ಹಾಗಂತ ಆ ಗಲ್ಲು ಶಿಕ್ಷೆಗೆ ಆಕೆ ಮಾಡಿದ ತಪ್ಪೇನು? ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕಲ್ವಾ ಎಂಬೆಲ್ಲ ವಾದಗಳಿಗೆ ಉತ್ತರಿಸುವ ಸಮಯ ಇದಲ್ಲ. ನಿಮಿಷಪ್ರಿಯಾಳಿಗೆ ನಿಗದಿಯಾಗಿದ್ದ ಗಲ್ಲು ಶಿಕ್ಷೆಯನ್ನು ಮುಂದೂಡುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಆಕೆಯಿಂದ ಹತ್ಯೆಗೀಡಾದ ತಲಾಲ್ ಕುಟುಂಬದ ಬೇಡಿಕೆಯಂತೆ ಯಮನ್ ದೇಶದ ಕೋರ್ಟ್ ಈ ಗಲ್ಲು ಶಿಕ್ಷೆಯನ್ನು ಮುಂದೂಡಿದೆ. ಸರ್ಕಾರಕ್ಕೆ ಸಾಧ್ಯವಾಗದನ್ನು ಸಾಧಿಸಿ ತೋರಿಸಿದ್ದಾರೆ ಎ.ಪಿ. ಉಸ್ತಾದ್.